ಎಲ್ರಿಗೂ ಪ್ರಜಾಪ್ರವಾಹಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅರುಣ್ ಮಾತಾಡ್ತಾ ಇರೋದು. ಭಾರತೀಯ ನ್ಯಾಯ ಸಂಹಿತೆ ಬಂದಮೇಲೆ ಎಲ್ಲ ಹುಡುಗರಿಗೂ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಸೆಕ್ಷನ್ 498 ಇಫ್ IPC ಮೋಸ್ಟ್ಲಿ ಮಿಸ್ಯೂಸ್ಡ್ ಸೆಕ್ಷನ್. ತುಂಬ ಫೇಕ್ ಕೇಸ್ ಫೈಲ್ ಆಗ್ತಿದ್ದಂತಹ ಒಂದು ಸೆಕ್ಷನ್ ಕ್ರೂಯಲ್ಟಿ ಬಗ್ಗೆ ಹೇಳುತ್ತೆ. ಸೊ ಇದ್ರ ಪ್ರಕಾರ ಒಬ್ಬ ಗಂಡ ಅಥವಾ ಅವರ ಮನೆಯವರು ಸೊಸೆ ಮೇಲೆ ಫಾರ್ ಇಲ್ಲಿಗಲ್ ಡಿಮ್ಯಾಂಡ್ ಆಫ್ ಡೌರಿ ತೊಂದರೆ ಕೊಡ್ತಿದ್ರೆ ಅವರಿಗೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಈಗ ಅದೇ ಸೆಕ್ಷನ್ನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 85 ಹಾಗೂ 86ನಲ್ಲಿ ಡಿವೈಡ್ ಮಾಡಿದ್ದಾರೆ. ಇದರಲ್ಲೂ 2 ಕಂಡೀಷನ್ ಇದೆ. ಒಂದು, ಹರಾಸ್ಮೆಂಟ್ಸ್ ಫಾರ್ ಇಲ್ಲಿಗಲ್ ಡಿಮ್ಯಾಂಡ್ ಆಫ್ ಡೌರಿ. ಸೆಕೆಂಡ್ ಕಂಡೀಷನ್ ಇಂಪಾರ್ಟೆಂಟ್, ವಿಲ್ಫುಲ್ ಕಂಡಕ್ಟ್ ವಿತ್ ಡಾಟರ್ ಇನ್ ಲಾ ವಿಚ್ ಈಸ್ ಡೇಂಜರಸ್ ಟು ಮೆಂಟಲ್ ಹೆಲ್ತ್ ಆಫ್ ಡಾಟರ್ ಇನ್ ಲಾ. ಇಲ್ಲಿ ವಿಲ್ಫುಲ್ ಕಂಡಕ್ಟ್ ಏನು ಅನ್ನೋದಕ್ಕೆ ಯಾವುದು ಲಿಸ್ಟ್ ಅಂತ ಕೊಟ್ಟಿಲ್ಲ. ಹಾಗೆ ಮೆಂಟಲ್ ಹೆಲ್ತ್ನೂ ಸಹ ಎಲ್ಲೂ ಡಿಫೈನ್ ಮಾಡಿಲ್ಲ. ಸೊ ಕೆಲವೊಬ್ಬರಿಗೆ ಚಿಕ್ಕ ವಿಷಯಕ್ಕೂ ತುಂಬ ಟೆನ್ಷನ್ ತಗೊಳ್ತಾರೆ. ನಮ್ಮ ಮೆಂಟಲ್ ಪೀಸ್ ಹಾಳಾಗೋಯ್ತು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಬಹುದು, FIR ಲಾಡ್ಜ್ ಮಾಡಿಸ್ಬಹುದು. ಯಾಕಂದರೆ ಇದೊಂದು ಕಾಗ್ನಿಜಬಲ್ ಅಫೆನ್ಸ್. 3 ವರ್ಷದ ಜೈಲು ಶಿಕ್ಷೆ ಹಾಗೂ ಫೈನ್ ವಿಧಿಸಬಹುದು. ಸೊ ಫಿಸಿಕಲ್ ಹೋಗಿ ಹೊಡೆದಿದ್ರೆ ಫಿಸಿಕಲ್ ಪೇಯ್ನ್ಗೆ ಮಾತ್ರ ಕ್ರುಯಲ್ಟಿ ಅಂತೀವಿ ಅಂತ ಅಲ್ಲ. ಆದರೆ ಇಂಟ್ರೆಸ್ಟಿಂಗ್ ಇಲ್ಲಿ ಒಬ್ಬ ಸೊಸೆ ಅವರ ಹಸ್ಬೆಂಡ್ ಅಥವಾ ಅವರ ಮನೆಯವರ ವಿರುದ್ಧ ಇದೇ ರೀತಿ ಸೇಮ್ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಆ ಹಸ್ಬೆಂಡ್ ಅಥವಾ ಮನೆಯವರು ಕಂಪ್ಲೇಂಟ್ ಲಾಡ್ಜ್ ಮಾಡಿಸೋದಕ್ಕೆ ಆಗೋದಿಲ್ಲ. ಸೊ ಈಗಲೂ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಹುಡುಗರಿಗೆ ನ್ಯಾಯ ಸಿಗೋದು ಕಷ್ಟನೇ.